ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ಹಿಂದೂ ಪಂಚಾಂಗದಲ್ಲಿ ವರ್ಷಗಳಿಗೆ ಯಾಕೆ ಹೆಸರಿಡ್ತಾರೆ, ಆ ಪುರಾತನ ಪದ್ಧತಿ ಒಳಗಿರೋ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆನೇ ಇದು: ಯಾಕೆ ಒಂದು ವರ್ಷಕ್ಕೆ ಬರೀ ನಂಬರ್ ಅಂದ್ರೆ 2024, 2025 ಅಂತ ಕರೆಯೋದು ಬಿಟ್ಟು ಅದಕ್ಕೊಂದು ಸ್ಪೆಷಲ್ ಆದ ಹೆಸರು ಕೊಡಬೇಕು? ಇಲ್ಲಿ ತುಂಬಾನೇ ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಹೆಸರುಗಳ ಸ್ವಭಾವ. ಇವು ಸುಮ್ನೆ ಇಟ್ಟಿರೋ ಹೆಸರುಗಳಲ್ಲ. ಒಂದು ಕಡೆ ನೋಡಿ, ಆನಂದ ಅಂತ ಒಂದು ವರ್ಷ, ಅಂದ್ರೆ ಸಂತೋಷ, ಸಂಭ್ರಮದ ವರ್ಷ. ಇನ್ನೊಂದ್ ಕಡೆ ರಾಕ್ಷಸ ಅಂತಾನೂ ಒಂದು ವರ್ಷ ಇದೆ, ಅಂದ್ರೆ ಅಸುರನ ವರ್ಷ. ಅಬ್ಬಾ, ಎಂಥ ವ್ಯತ್ಯಾಸ ಅಲ್ವಾ? ಇದೇ ಕಾಂಟ್ರಾಸ್ಟ್ ಈ ಪದ್ಧತಿಯನ್ನ ಇನ್ನೂ ಸ್ಪೆಷಲ್ ಆಗಿ ಮಾಡುತ್ತೆ. ಈ ಪ್ರಶ್ನೆಗೆ ಉತ್ತರ ಸಿಗೋದು ಸಂವತ್ಸರ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ. ಇದು ವರ್ಷವನ್ನ ಲೆಕ್ಕ ಹಾಕೋ ಒಂದು ತುಂಬಾನೇ ವಿಶಿಷ್ಟವಾದ ವಿಧಾನ. ಇಲ್ಲಿ ನಾವು ಸೂರ್ಯನ ಚಲನೆಯನ್ನಲ್ಲ, ಬದಲಿಗೆ ನಮ್ಮ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ದೈತ್ಯ ಗ್ರಹವನ್ನ ಆಧಾರವಾಗಿಟ್ಕೊಂಡು ವರ್ಷವನ್ನ ಅಳೆಯೋದು. ಹೇಗೆ ಅಂದ್ರೆ, ಈ ಪೂರ್ತಿ ಸಿಸ್ಟಮ್ ಅನ್ನ ಒಂದು ಕಾಸ್ಮಿಕ್ ಕ್ಲಾಕ್ ಅಂದ್ರೆ ಒಂದು ಬ್ರಹ್ಮಾಂಡದ ಗಡಿಯಾರ ಅಂತ ಅನ್ಕೋಬಹುದು. ಆ ಗಡಿಯಾರದ ದೊಡ್ಡ ಮುಳ್ಳು ಯಾವುದು ಗೊತ್ತಾ? ಅದು ಗುರುಗ್ರಹ. ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನ ಬೃಹಸ್ಪತಿ ಅಂತ ಕರೀತಾರೆ. ಈ ಗುರುಗ್ರಹ ಸೂರ್ಯನ ಸುತ್ತ ಒಂದು ಪೂರ್ತಿ ಸುತ್ತು ಹೊಡೆಯೋಕೆ ಸುಮಾರು 12 ವರ್ಷ ತಗೊಳುತ್ತೆ. ಈ 12 ವರ್ಷಗಳೇ ನಾವು ಮಾತಾಡ್ತಿರೋ 60 ವರ್ಷಗಳ ಚಕ್ರದ ಮೂಲ ಅಡಿಪಾಯ. ಸರಿ, ಹಾಗಾದ್ರೆ 12 ವರ್ಷದಿಂದ 60 ವರ್ಷದ ಲೆಕ್ಕ ಹೇಗ್ಬಂತು? ತುಂಬ ಸಿಂಪಲ್. ಗುರುಗ್ರಹ ಸೂರ್ಯನ ಸುತ್ತ ಒಂದು ಸುತ್ತು ಹಾಕೋಕೆ 12 ವರ್ಷ ಬೇಕಲ್ವಾ? ಇದೇ ರೀತಿ ಅದು 12 ರಾಶಿಗಳನ್ನ ದಾಟುತ್ತೆ. ಗುರುಗ್ರಹ ಇದೇ ರೀತಿ 5 ಪೂರ್ತಿ ಸುತ್ತುಗಳನ್ನ ಹಾಕಿದಾಗ, ಅಂದ್ರೆ 12 ವರ್ಷ ಇಂಟು 5 ಎಷ್ಟಾಯ್ತು? 60 ವರ್ಷ. ಇದೇ ಒಂದು ಸಂಪೂರ್ಣ ಸಂವತ್ಸರ ಚಕ್ರ ಅಂತ ಕರೆಯೋದು. ಆದ್ರೆ ಕಥೆ ಎಲ್ಲಿಗೆ ಮುಗಿಯಲ್ಲ. ಈ ಹೆಸರುಗಳು ಬರೀ ಆಸ್ಟ್ರಾನಮಿ ಅಂದ್ರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಪೌರಾಣಿಕ ಕಥೆನೇ ಇದೆ. ಖಗೋಳಶಾಸ್ತ್ರ ನಮ್ಗೆ ಹೇಗೆ ಈ ಸೈಕಲ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಪುರಾಣಗಳು ಈ ಹೆಸರುಗಳ ಹಿಂದಿರೋ ಯಾರು ಅನ್ನೋದನ್ನ ನಮ್ಗೆ ಪರಿಚಯ ಮಾಡಿಸುತ್ತೆ. ನಮ್ಮ ಪುರಾಣಗಳ ಪ್ರಕಾರ ಈ 60 ಸಂವತ್ಸರಗಳು ಬೇರಾರೂ ಅಲ್ಲ, ದೇವರ್ಷಿ ನಾರದರ 60 ಜನ ಮಕ್ಕಳು ಅಂತ ಹೇಳಲಾಗುತ್ತೆ. ಹೌದು, ಪ್ರತಿಯೊಂದು ವರ್ಷವೂ ನಾರದರ ಒಬ್ಬೊಬ್ಬ ಮಗನಂತೆ ಮತ್ತು ಪ್ರತಿಯೊಬ್ಬನೂ ಕಾಲದ ಒಂದೊಂದು ವಿಶಿಷ್ಟ ಗುಣವನ್ನ ಪ್ರತಿನಿಧಿಸ್ತಾನೆ. ಇಷ್ಟೇ ಅಲ್ಲ, ನಾರದರ ಈ 60 ಮಕ್ಕಳ ಕುಟುಂಬವನ್ನ ಇನ್ನಷ್ಟು ವ್ಯವಸ್ಥಿತವಾಗಿ ನಮ್ಮ ತ್ರಿಮೂರ್ತಿಗಳಿಗೆ ತಕ್ಕಂತೆ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದು ಹೇಗೆ ಅಂತೆ ನೋಡೋಣ ಬನ್ನಿ. ನೋಡಿ, ಇದು ಕಾಲ ಹೇಗೆ ಸೃಷ್ಟಿ, ಸ್ಥಿತಿ, ಲಯ ಅನ್ನೋ ಚಕ್ರದಲ್ಲಿ ಸಾಗುತ್ತೆ ಅನ್ನೋದನ್ನ ಎಷ್ಟು ಅದ್ಭುತವಾಗಿ ತೋರಿಸ್ತೆ. ಮೊದಲ 20 ವರ್ಷಗಳನ್ನ ಸೃಷ್ಟಿಕರ್ತ ಬ್ರಹ್ಮ ಆಳ್ವಿಕೆ ಮಾಡಿದ್ರೆ, ಆಮೇಲಿನ 20 ವರ್ಷಗಳನ್ನ ಸ್ಥಿತಿಕರ್ತ ಅಂದ್ರೆ ಪಾಲನೆ ಮಾಡುವ ವಿಷ್ಣು ನೋಡ್ಕೊಳ್ತಾನೆ, ಮತ್ತು ಕೊನೆಯ 20 ವರ್ಷಗಳು ಲಯಕರ್ತ ಶಿವನ ಅಧೀನದಲ್ಲಿರುತ್ತೆ. ಈ ಒಂದು ರಚನೆಯಿಂದ ಪ್ರತಿ 20 ವರ್ಷಗಳ ಗುಂಪಿಗೆ ಅದರದ್ದೇ ಆದ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸಿಗುತ್ತೆ. ಬ್ರಹ್ಮನ ಯುಗ ಮೊದಲ ಸಂವತ್ಸರ ಪ್ರಭವದಿಂದ ಶುರುವಾಗುತ್ತೆ, ಅಂದ್ರೆ ಸೃಷ್ಟಿ. ವಿಷ್ಣುವಿನ ಯುಗ 21ನೇ ಸಂವತ್ಸರ ಸರ್ವಜಿತ್ನಿಂದ ಶುರುವಾಗುತ್ತೆ, ಅಂದ್ರೆ ಪಾಲನೆ. ಮತ್ತು ಶಿವನ ಯುಗ 41ನೇ ಸಂವತ್ಸರ ಪ್ಲವಂಗನಿಂದ ಶುರುವಾಗಿ ಲಯವನ್ನ ಸೂಚಿಸುತ್ತೆ. ಆಮೇಲೇನಾಗುತ್ತೆ? ಚಕ್ರ ಮತ್ತೆ ಮೊದಲಿಂದ ಶುರು. ಸರಿ, ಈ ಪುರಾತನ ಚಕ್ರದಿಂದ ನಾವು ಈಗ ಸದ್ಯದ ಸಮಯಕ್ಕೆ ಬರೋಣ. ನಾವು ಈಗ ಯಾವ ಸಂವತ್ಸರದಲ್ಲಿದ್ದೇವೆ ನೋಡಿ. 2024-25ರ ವರ್ಷ ಕ್ರೋಧಿ ಸಂವತ್ಸರ. ಮುಂದಿನ ವರ್ಷ ಅಂದ್ರೆ 2025-26 ವಿಶ್ವಾವಸುವಾಗಿರುತ್ತೆ. ಹಾಗೆ 2026-27 ಪರಾಭವ ಸಂವತ್ಸರ. ಈ ಹೆಸರುಗಳಿಗೆಲ್ಲ ಒಂದು ಅರ್ಥ ಇರುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ಮುಂದಿನ ವರ್ಷದ ಹೆಸರು ವಿಶ್ವಾವಸು ಅಲ್ವಾ? ಅದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ವಿಶ್ವ ಅಂದ್ರೆ ಯೂನಿವರ್ಸಲ್ ಅಥವಾ ಎಲ್ಲವನ್ನೂ ಒಳಗೊಂಡಿದ್ದು. ವಸು ಅಂದ್ರೆ ಸಂಪತ್ತು ಅಥವಾ ದೈವಿಕ ನಿಧಿ. ಹಾಗಾದ್ರೆ ವಿಶ್ವಾವಸು ಅಂದ್ರೆ ಏನು? ಸಾರ್ವತ್ರಿಕ ಸಂಪತ್ತು ಅಥವಾ ಎಲ್ಲೆಡೆ ಸಮೃದ್ಧಿ. ಅಂದ್ರೆ ಆ ವರ್ಷ ಸಮೃದ್ಧಿಯನ್ನ ತರುತ್ತೆ ಅಂತ ಒಂದು ನಂಬಿಕೆ. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಈ ಹಳೆ ಸಿಸ್ಟಮ್ ಇವತ್ತಿನ ಕಾಲಕ್ಕೆ ಯಾಕೆ ಮುಖ್ಯ? ಯಾಕಂದ್ರೆ ಇದು ನಮ್ಮ ಜೀವನದ ಒಂದು ತುಂಬಾನೇ ಮುಖ್ಯವಾದ ಮೈಲಿಗಲ್ಲಿಗೆ ನೇರವಾಗಿ ಕನೆಕ್ಟ್ ಆಗಿದೆ. ಅದೇ ಷಷ್ಠಿಪೂರ್ತಿ ಆಚರಣೆ. ಯಾರಿಗಾದ್ರೂ 60 ವರ್ಷ ತುಂಬಿದಾಗ ಈ ಹಬ್ಬ ಮಾಡ್ತಾರಲ್ವಾ? ಯಾಕೆ? ಯಾಕಂದ್ರೆ 60 ವರ್ಷಕ್ಕೆ ಒಬ್ಬ ವ್ಯಕ್ತಿ ಈ ಪೂರ್ತಿ 60 ಸಂವತ್ಸರಗಳ ಚಕ್ರವನ್ನ ಪೂರ್ತಿಯಾಗಿ ಬದುಕಿ ಮುಗಿಸಿರ್ತಾರೆ. ಅಂದ್ರೆ ನಾರದರ 60 ಮಕ್ಕಳನ್ನು ನೋಡಿರ್ತಾರೆ.
ಅಷ್ಟೇ ಅಲ್ಲ, ಅವರು ಹುಟ್ಟಿದ ವರ್ಷದ ಹೆಸರೇ ಮತ್ತೆ ವಾಪಸ್ ಬಂದಿರುತ್ತೆ. ಇದನ್ನ ಒಂದು ರೀತಿ ಎರಡನೇ ಜನ್ಮ, ಒಂದು ಪುನರ್ಜನ್ಮ ಅಂತಾನೆ ಭಾವಿಸಲಾಗುತ್ತೆ.